ಹಿಂದೂ ಪರಿಷತ್ ಬಜರಂಗ ದಳ ಶಿಡ್ಲಘಟ್ಟ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಇವತ್ತು ಶಿಡ್ಲಘಟ್ಟ ಪ್ರಕರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದೇ ಸೋಮವಾರ 15ನೇ ತಾರೀಕು 11 ಗಂಟೆಗೆ ಶಿಡ್ಲಘಟ್ಟದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಮ್ಮ ಶಿಡ್ಲಘಟ್ಟದ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಧರ್ಮದ ಮೇಲೆ, ನಮ್ಮ ದೇವರುಗಳ ಮೇಲೆ, ಗಣೇಶನ ಉತ್ಸವಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ದಬ್ಬಾಳಿಕೆ, ಈ ದುರಾಡಳಿತವನ್ನು ವಿರೋಧಿಸ್ತಾ ಈ ನಮ್ಮ ಸಮಸ್ತ ಹಿಂದೂ ಬಾಂಧವರು ರಾಜ್ಯಾದ್ಯಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಸುಮಾರು ಜಿಲ್ಲೆಗಳಲ್ಲಿ ಈಗಾಗಲೇ ತಹಸೀಲ್ದಾರ್ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, ಗೃಹ ಮಂತ್ರಿಗಳಿಗೂ ಪತ್ರವನ್ನು ಬರೆದಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಸಹ ಸೋಮವಾರ ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಈ ಒಂದು ದುರಾಡಳಿತವನ್ನು, ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು, ಏಕಪಕ್ಷ ನೀತಿಯನ್ನು ಬಿಡಬೇಕು, ಅನ್ಯ ಧರ್ಮಿಗಳ ಓಲೈಕೆಯನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಅನ್ಯ ಧರ್ಮೀಯರ ಒಂದು ಗಣೇಶನ ಉತ್ಸವದ ಮೇಲೆ ಏನು ಮದ್ದೂರಲ್ಲಿ ಏನು ಘಟನೆ ನಡೆದಿದೆ ಅದರ ವಿರುದ್ಧ ನಮ್ಮ ಹಿಂದೂಗಳಲ್ಲಿ ಎಚ್ಚರಿಕೆಯನ್ನು ಮೂಡಿಸೋದಕ್ಕೆ, ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಕರೆ ಕೊಡ್ತಾ ಇದ್ದೀವಿ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಹಿಂದೂಗಳ ರಕ್ಷಣೆಗಾಗಿ, ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ದಿನ ಪತ್ರಿಕಾಗೋಷ್ಠಿಯನ್ನು ಕೊಡ್ತಕ್ಕಂಥ ಮುಖ್ಯ ಕಾರಣ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಈ ಹಿಂದೂಗಳ ಭಾವನೆಗೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದಾದರೆ, ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವಂಥ ಕೆಲಸ ಈ ದ್ರೋಹಿಗಳು ಮಾಡ್ತಿರ್ತಂಥ ನಿಟ್ಟಿನಲ್ಲಿ ಸೋಮವಾರ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲ ಹಿಂದೂ ಬಾಂಧವರಿಗೆ ಅವತ್ತಿನ ದಿನ ಬೆಳಗ್ಗೆ ಏನೇ ಕೆಲಸ ಇರಲಿ, ಏನೇ ಇರಲಿ ಬಂದು ಸೇರ್ಬೇಕನ್ನೋ ನಿಟ್ಟಿನಲ್ಲಿ ಕರೆ ಕೊಡ್ತಿದ್ದೀವಿ. ಯಾಕೆ ಈ ಪ್ರತಿಭಟನೆ, ಯಾಕೆ ಬರಬೇಕು, ಏನು ಮಾಡಬೇಕು, ನಮಗೇನು ಉಪಯೋಗ ಅಂತ ಕಾರಣದಲ್ಲಿ ಕೇಳೋವಂಥವ್ರು ನಮ್ಮ ಹಿಂದೂಗಳಲ್ಲಿದ್ದಾರೆ. ಸಾರ್ವರ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನಂತ ಅಂದರೆ, ಅನ್ಯರ ಬಗ್ಗೆ ನನಗೆ ಭಯ ಇಲ್ಲ, ನಮ್ಮ ಧರ್ಮದಲ್ಲೇ ಇರ್ತಕ್ಕಂಥ ಧರ್ಮದ್ರೋಹಿಗಳ ಬಗ್ಗೆ ನನಗೆ ಭಯ ಇದೆ ಅಂತ ಒಂದು ಮಾತು ಹೇಳ್ತಾರೆ. ಅದರ ಅರ್ಥ ಏನಂದರೆ, ಅನ್ಯ ಧರ್ಮೀಯರು ಒಂದು ಕಡೆ ಕೋಮು ಗಲಭೆ ಮಾಡಿದ್ರೆ, ಇನ್ನೊಂದು ಕಡೆ ನಮ್ಮ ಧರ್ಮ ವಿರೋಧಿ ಕೆಲಸಗಳು ಮಾಡಿದ್ರೆ, ನಮ್ಮ ಜೊತೆ ಇರ್ತಕ್ಕಂಥ ಸರ್ಕಾರಗಳೇ, ನಮ್ಮ ಜೊತೆಗಿಂತ ನಮ್ಮ ಧರ್ಮದವರೇ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಅದರ ವಿರುದ್ಧ ಅದು ಹಿಂದೂಗಳು ಮುಖಾಲ್ಭಾಗ ಮಲಗಿರ್ತಕ್ಕಂಥವ್ರಾಗಿರ್ತಾರೆ, ಇನ್ನು ಗಾಢ ನಿದ್ದರಿದ್ದಾರೆ, ಅಗಾಢ ನಿದ್ದರಿದ್ದಾರೆ. ಎದ್ದೇ ಇರ್ತಕ್ಕಂಥ ಕೆಲಸ ಇನ್ನಾದ್ರೂ ಆಗ್ಬೇಕು. ಯಾತಕ್ಕೆ ಪ್ರತಿಭಟನೆ ಬರ್ತಾರೆ? ಒಂದು 10 ಜನ ಬರ್ತಾರೆ, 20 ಜನ ಬರ್ತಾರೆ, ಒಂದು 50 ಜನ ಬರ್ತಾರೆ. ಒಬ್ಬರಿಂದ ಸಂಘಟನೆ ಆಗಲ್ಲ, ಇಬ್ಬರಿಂದ ಸಂಘಟನೆ ಆಗಲ್ಲ, 10 ಜನದಿಂದ ಸಂಘಟನೆ ಆಗಲ್ಲ. ಕೈ ಜೋಡಿಸಿದ್ರೇನೆ ಸಂಘಟನೆ ಅನ್ನೋದು ಒಂದು ಬಲ, ಸಂಘಟನೆಗೆ ಒಂದು ಬಲ ಬರುತ್ತೆ. ಇನ್ನು ಎಷ್ಟು ದಿನ? ಒಬ್ರು, ಇಬ್ರು, 3. ಈಗಲಾದ್ರೂ ಎದ್ದೇಳಿ, ಇನ್ನು ಮುಂದಾದ್ರೂ ಸಂಘಟನೆ ಕೈ ಜೋಡಿಸಿ. ಈ ಪ್ರತಿಭಟನೆಗಲ್ಲ, ಇನ್ನೊಂದು ಪ್ರತಿಭಟನೆಗಾದ್ರೂ ಬನ್ನಿ. ಇನ್ನು ಎಷ್ಟು ದಿನ ಅಂತ ನಿದ್ದೆ ಮಾಡ್ತೀರಿ ಹಿಂದೂಗಳೇ? ನಿದ್ದೆ ಮಾಡ್ಕೊಂಡಿದ್ರೆ ಈಗ ಇರ್ತೀರಾ, ನಾಳೆ ಪಕ್ಕದ ಮನೆ ನೋಡ್ತಿದ್ದಾರೆ, ಎದುರು ಮನೆ ನೋಡ್ತಿದ್ದಾನೆ, ನಾಳಿದ್ದು ನಿಮ್ಮ ಮನೆಗೆ ದೂರ್ತಾನೆ. ನಾನು ಹೇಳೋದು ಇಷ್ಟೇ, ತುಂಬ ಈ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ಅದನ್ನ ಲ್ಯಾಗ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇನ್ನೂ ತುಂಬ ಹಲವಾರು ದುಷ್ಕರ್ಮ ಈ ನಡುವೆ ನಡೀತಿರ್ತಕ್ಕಂಥ ಘಟನೆಗಳೇ ನಿಮಗೆ ನಿದರ್ಶನ. ನಾನೇನು ಸ್ಪೆಷಲ್ ಆಗಿ ಎಲ್ಲ ನೋಡ್ತಿದ್ದೀರಾ, ಎಲ್ಲ ನೋಡ್ಕೊಂಡು ಮನೇಲಿ ಮಲ್ಕೊಂತೀರಾ. ಡೈಲಿ ಟಿವಿ ಚಾನಲ್ ಆನ್ ಮಾಡೋದಷ್ಟೇ, ಅಲ್ಲಿ ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡಿದ್ರೆ ನೀವೇನು ಮಾಡಿದ್ದೀರಾ ಧರ್ಮಕ್ಕೆ? ಧರ್ಮೋ ರಕ್ಷಿತ ಅಂದ್ರೆ ಏನು? ಧರ್ಮವನ್ನ ನಮಗೆ ಧರ್ಮ ಏನು ಮಾಡಿದೆ ಅಂತ ಕೇಳೋದಲ್ಲ, ಧರ್ಮಕ್ಕೆ ನಾವೇನು ಮಾಡಿದ್ದೀವಿ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದನ್ನ ಬಿಟ್ಟು ಧರ್ಮ ನಮ್ಗೆ ಏನು ಮಾಡಿದೆ ಸ್ವಾಮಿ ಅಂದ್ರೆ ಏನು ಬರುತ್ತೆ ನಿಮ್ಗೆ? ನಾವಿನ್ನು ಜಾಸ್ತಿ ಮಾತಾಡೋಕ್ಕೆ ಅಪೇಕ್ಷೆ ಬೇಡಲ್ಲ. ನೀವು ಇಷ್ಟ ಆದ್ಮೇಲೂ ನಿಮ್ಗೆ ಬುದ್ಧಿ ಬಂದ್ರೆ ಬರಲಿ, ಬಿಟ್ರೆ ಬಿಡ್ಲಿ. ನಿಮ್ಮ ಮನೆಯವರವರೆಗೂ ಬರೋವರೆಗೂ ನಿಮ್ಗೆ ಬುದ್ಧಿ ಬರಲ್ಲ.
ಎಲ್ಲೋ ಬೇಡ, ಇದೇ ಇಲ್ಲೇ ಇರ್ತಕ್ಕಂಥ ಚಿಂತಾಮಣಿ ಮುರುಗಮಲ ಉರ್ಸಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರಿಸ್ತಾರೆ, ಪಾಕಿಸ್ತಾನಕ್ಕೆ ಜೈ ಅಂತಾರೆ. ಏನ್ ಮಾಡ್ತಿದೆ ನಮ್ಮ ಸರ್ಕಾರ? ಯಾವ ರೀತಿಯಲ್ಲಿ ಕ್ರಮ ತಗೊಂಡಿದ್ದೀರಾ ಅವ್ರ ಮೇಲೆ? ಇದನ್ನ ಕೇಳ್ತಕ್ಕಂಥವ್ರು ಯಾರು? ಮನೇಲಿ ಮಲ್ಕೊಂಡಿದ್ರೆ ಯಾರಾದ್ರೂ ಕೇಳ್ತಾರಾ? ಎಲ್ಲೋ ಬೇಡ ಸ್ವಾಮಿ. ನಿನ್ನೆ ಅಲ್ಲ ಮೊನ್ನೆ ಇಲ್ಲೇ ಇದೇ ಓಟಿ ಸರ್ಕಲ್ ನಲ್ಲಿ, ಮಾರಮ್ಮ ಸರ್ಕಲ್ ನಲ್ಲಿ ಒಂದು ಹಿಂದೂ ಹುಡುಗನನ್ನ, ಟಾಟಾ ಎಸಿ ಡ್ರೈವರ್ ಅನ್ನ, ನಿಂತಿರ್ತಕ್ಕಂಥ ಡ್ರೈವರ್ ಅನ್ನ ಸರ್ಕಲ್ ಅಲ್ಲಿ ಬಂದು ಇಬ್ರು ದುಷ್ಕರ್ಮಿಗಳು ಹೊಡಿತಾರೆ. ಅವ್ರು ಯಾವ್ದಾದ್ರು ಮೀರು ಸ್ವಾಮಿ? ಹೊಡ್ತಿರ್ತಕ್ಕಂಥದ್ದಲ್ಲ, ಒಂದ್ ಮಾತು ಹೇಳ್ತಾರೆ, ಒಂದ್ ಹೇಳಿಕೆ ಕೊಡ್ತಾರೆ, ಅದು ಆಚೆಗೆ ಬಂದಿಲ್ಲ, ಅದು ಯಾರು ಪಬ್ಲಿಸಿಟಿ ಮಾಡಿಲ್ಲ, ಕಂಪ್ಲೇಂಟ್ ಇನ್ನೂ ಸ್ಟ್ರಾಂಗ್ ಆಗಿಲ್ಲ. ಏನಂತ ಹೇಳ್ತಾರೆ? ಇನ್ನು ಸ್ವಲ್ಪ ದಿನ ನಿಮ್ಮನ್ನೆಲ್ಲ ತಿವಿದಾಕ್ತೀವಿ, ಹುಷಾರು. ಏನ್ ಮಾಡ್ತಾರೆ? ಕಂಪ್ಲೇಂಟ್ ಹೋಗಿದ್ದಾರೆ, ಕೊಟ್ಟಿದ್ದಾರೆ. ಮೊನ್ನೆ ಆಗಿರೋ ಕಂಪ್ಲೇಂಟ್ಗೆ ನಿನ್ನೆ ರಾತ್ರಿ ಅಕ್ಲಾಜ್ಮೆಂಟ್ ಇಸ್ಕೊಂಡ್ ಬರ್ತಾರೆ. ಯಾವ ಮೀಡಿಯಾ ಪಬ್ಲಿಸಿಟಿ ಆಗಿದೆ ಅದು? ಯಾರಿಗೆ ಗೊತ್ತಿದೆ? ಎಷ್ಟು ಜನ ಗೊತ್ತಿದೆ? ನಾಳೆ ಅವ್ರು ಹೊಡಿತಾರೆ ಸ್ವಾಮಿ, ನಾಳೆ ನಿಮ್ಮನ್ನು ಹೊಡಿತಾರೆ. ಬೇರೆ ಎಲ್ಲ ಬೇಡ. ಇದೇ ಶಿಡ್ಲಘಟ್ಟದಲ್ಲಿ ಪಾಕಿಸ್ತಾನ ಗೆದ್ದಾಗ ಶಿಡ್ಲಘಟ್ಟದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತಾರೆ, ಬ್ಯಾಂಡಾಕಿ ಹೊಡಿತಾರೆ. ಅವನ ಆಚೆ ಇವಾಗ ತಿರ್ಕೊಂಡು ನೆಮ್ಮದಿಯಾಗಿದ್ದಾನೆ. ಪಾಕಿಸ್ತಾನ್ಗೆ ಜೈ ಎಂದು ಫ್ಲಾಗ್ ಹಾಸ್ಟ್ ಮಾಡೋದು ಒಂದು ದೇಶದ್ರೋಹಿ ಕೃತ್ಯ. ದೇಶದ್ರೋಹಿ ಕೃತ್ಯಕ್ಕೆ ಯಾವ್ಯಾವ ಆಗ್ತಿದೆ? ಅವ್ರು ತಗೋಬೇಕಾದ ಕರ್ತವ್ಯ ಏನು? ಅವರು ಜರುಗಿಸ್ಬೇಕಂತ ಕಾನೂನು ಕ್ರಮ ಏನು? ನೀವು ಹಿಂದುತ್ವಕ್ಕೆ, ನೀವು ನಿಮ್ಮ ಭಾವನೆಗಳು, ನಿಮ್ಮ ಅಸ್ಮಿತೆಗಳು, ನಿಮ್ಮ ಧಾರ್ಮಿಕ ಭಾವನೆಗಳು ಹಿಂದುತ್ವದ್ದೇ ಆಗಿದ್ರೆ ಸೋಮವಾರ 11 ಗಂಟೆಗೆ ತಾಲೂಕಾ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಕೈ ಜೋಡಿಸಿ, ಇಲ್ಲ ಮನೇಲಿ ಹಾಗೆ ಮಲ್ಕೊಂಡಿರ್ಲಿ. ಜೈ ಶ್ರೀರಾಮ್.